ನಮಸ್ತೆ ವೀಕ್ಷಕರೇ. ಮತ್ತೊಂದೇನು ಅಂದರೆ, ಪ್ರೇಕ್ಷಕರನ್ಬೇಕಾ ಅಥವಾ ವೀಕ್ಷಕರನ್ಬೇಕಾ ಅಥವಾ ನನ್ನ ಬಾಂಧವರು ಅಂತ ಹೇಳ್ತೇನೆ, ನನ್ನ ಆತ್ಮೀಯರು ಅಂತಲೂ ಹೇಳ್ತೇನೆ. ಆತ್ಮಕ್ಕೆ ಹತ್ತಿರವಾಗಿರೋರನ್ನ ಮಾತ್ರ ಆತ್ಮೀಯರು ಅಂತ ಕರಿತೇವೆ. ಯಾರು ಆತ್ಮೀಯರಾಗ್ತಾರೆ? ಒಳ್ಳೆಯ ವಿಷಯಗಳನ್ನು ಇನ್ನೊಬ್ಬರಿಗೆ ಹೇಳೋರು, ಅದನ್ನು ಅಳವಡಿಸ್ಕೊಳ್ಳೋರು, ಜೊತೆಗೆ ಮತ್ತೊಬ್ಬರಿಗೆ ಏನೇ ಬೇಕಾದ್ರೂ ಆಗೋಗ್ಬಿಡ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೇ ಇರೋರೆಲ್ಲ ಆತ್ಮೀಯರಾಗೋದಿಲ್ಲ ಅಲ್ವಾ? ಆತ್ಮೀಯರು ಅಂತ ಹೇಳಿದ್ರೆ ಆತ್ಮಕ್ಕೆ ಹತ್ತಿರವಾಗಿರ್ತಕ್ಕಂಥವ್ರು. ಆತ್ಮ ನೋಡಿದ್ದೀರಾ? ನಾನು ನೋಡಿಲ್ಲ. ಆತ್ಮ ನೋಡೋದಕ್ಕಾಗೋದಿಲ್ಲ. ಯಾಕಂದರೆ ಆತ್ಮ ನಮ್ಮ ಒಳಗಡೆ ಹರಿಯುವಂಥ ಒಂದು ಶಕ್ತಿ, ಒಂದು ಸಂಚಲನ. ಧ್ಯಾನದ ಬಗ್ಗೆ ಅನೇಕರು ದೊಡ್ಡ ದೊಡ್ಡ ವಿದ್ವಾಂಸಿಗಳು ಎಲ್ಲರೂ ಕೂಡ ಧ್ಯಾನದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಧ್ಯಾನ ಎಷ್ಟು ಒಂದು ಪರಿವರ್ತನೆಯನ್ನ, ಒಂದು ಪರಿವರ್ತಾತ್ಮಕ ಬದಲಾವಣೆಗಳು ನಮ್ಮ ದೇಹ ಮನಸ್ಸಿನಲ್ಲಿ ಕೊಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಒಂದು ಧ್ಯಾನ ಒಬ್ಬ ಕಳ್ಳನನ್ನ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಕೃತಿಕಾರನಾಗಿ ಮಾಡುತ್ತೆ, ಒಬ್ಬ ರಾಕ್ಷಸನನ್ನ ಮಾನವನಾಗಿ ಮಾಡುತ್ತೆ, ಒಬ್ಬ ನರೇಂದ್ರನನ್ನ ಸ್ವಾಮಿ ವಿವೇಕಾನಂದನಾಗಿ ಮಾಡುತ್ತೆ, ಒಬ್ಬ ಸಿದ್ಧಾರ್ಥನನ್ನ ಒಬ್ಬ ಬುದ್ಧನಾಗಿ ಮಾಡುತ್ತೆ, ಒಬ್ಬ ರತ್ನಾಕರನನ್ನ ವಾಲ್ಮೀಕಿಯಾಗಿ ಮಾಡುತ್ತೆ. ಅವೆಲ್ಲವೂ ಎಲ್ಲಿಂದ ಬಂತು? ಧ್ಯಾನದಿಂದ ಬಂತು. ಯೋಚನೆ ಮಾಡಿ ನೋಡಿ. ಆ ಧ್ಯಾನವನ್ನ ನಾವು ಮಾಡ್ತಾ ಹೋದಾಗ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ತಾ, ನಮ್ಮ ಉಸಿರಾಟದ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗ್ತಾ ಅಥವಾ ಸುಮ್ಮನೆ ಕೂತ್ಕೊಳ್ತಾ, ದಿನದ 24 ಗಂಟೆಗಳಲ್ಲಿ ನಮ್ಮ ದೇಹ, ನಮ್ಮ ಮನಸ್ಸು, ಅದು ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯ ಸಂಚಲನ. ಅವರಿಗೂ ಕೂಡ ನೋಡಿ, ಯೇಸು ಕ್ರಿಸ್ತ, ಬುದ್ಧ, ಗೌತಮ ಏನಂತ ಕರಿತೀರಿ, ಇವರೆಲ್ಲರೂ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಅವಾಗ ಹೇಳಿದೆ, ಧ್ಯಾನದಿಂದ ಯಾರ್ಯಾರು ಹೇಗೆ ಪರಿವರ್ತನೆ ಆಗಿದ್ದಾರೆ ಅಂತ ಹೇಳಿ. ಅವ್ರ ಬಗ್ಗೆ ನಾವು ಇವಾಗ ಮಾತಾಡ್ತಿದ್ದೀವಿ ಅಂದರೆ, ಅವರು ನಮಗೊಬ್ರು ತೇಜಸ್ಸಿನ ದೀವಿಗೆ ಧ್ಯಾನದಿಂದ. ನೀವು ಏನನ್ನು ಬೇಕಾದರೂ ಅನ್ಕೊಳ್ಳಿ, ಧ್ಯಾನವನ್ನು ಮಾಡೋದಕ್ಕೆ ಕಲೀರಿ. 10 ನಿಮಿಷ, 20 ನಿಮಿಷ, 30 ನಿಮಿಷ ಸತತವಾಗಿ ಮಾಡ್ತಾ ಹೋಗಿ. ನೆನಪಿರಲಿ, ಏನೇ ಮಾಡಿದ್ರೂ ಕೂಡ ಕರ್ಮಯೋಗ ಮಾತ್ರ ಮರಿಬಾರ್ದು. ಕರ್ಮಯೋಗದ ಜೊತೆಗೆ ಧ್ಯಾನವನ್ನು ಮಾಡ್ತಾ ಇಷ್ಟು ದಿವಸ, ಇಷ್ಟು ವರ್ಷಗಳ ಕಾಲ ನಮಗೋಸ್ಕರ ಒಂದು ಸತತವಾಗಿ ದುಡಿಯುವಂಥ, ಶ್ರಮಿಸುವಂಥ ಈ ಅದ್ಭುತವಾಗಿರ್ತಕ್ಕಂಥ ಪ್ರಾಣ ಶಕ್ತಿಯ ಬಗ್ಗೆ ನಾವು ಜಾಗೃತಿಯನ್ನು ಮಾಡ್ಕೊಳ್ತಾ ಧ್ಯಾನವನ್ನು ಮಾಡ್ತಾ ಹೋದರೆ, ಹೇಗೆ 4-5 ಹೆಸರುಗಳನ್ನು ಹೇಳಿದೆ, ಆ ಥರ ಅನೇಕರಿದ್ದಾರೆ ನಮ್ಮ ಭಾರತ ದೇಶದಲ್ಲಿ, ವಿಶ್ವದಲ್ಲಿ ಇನ್ನೆಷ್ಟೋ ಜನ ಇದ್ದಾರೆ. ಅವ್ರಿಗೂ 2 ಕಾಲು 2 ಕೈ, ನಿಮ್ಮ ಥರನೇ ಇರೋರು. ಧ್ಯಾನವನ್ನು ಮಾಡೋದಕ್ಕೆ ಕಲ್ತರು. ಆ ಧ್ಯಾನದಲ್ಲಿ ಆ ಭಗವಂತನನ್ನು ಕಂಡ್ರು, ಆ ಪ್ರೇರಣೆಯನ್ನು ಕಂಡ್ರು. ಹಾಗಾಗಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ರಾಮಾಯಣ ಗ್ರಂಥವನ್ನು ನಾವು ಓದ್ತೇವೆ. ರಾಮ, ಲಕ್ಷ್ಮಣ, ಸೀತಾ ಬಗ್ಗೆ ಓದ್ತೇವೆ ಅಲ್ವಾ? ಹಾಗೆ ನಮ್ಮ ಒಳಗಡೆ ಮನಸ್ಥಿತಿ ಒಬ್ಬ ಕಳ್ಳನ ಮನಸ್ಥಿತಿ ಆಗಿರ್ಬೋದು, ಒಬ್ಬ ದುಷ್ಟನ ಮನಸ್ಥಿತಿ ಆಗಿರ್ಬೋದು, ಅಥವಾ ಒಬ್ಬ ಕಠೋರವಾಗಿರ್ತಕ್ಕಂಥ ರಾಕ್ಷಸನ ಮನಸ್ಥಿತಿ ಆಗಿದ್ದಿರ್ಬೋದು, ಅಥವಾ ಸಂಶಯ ಪಿಶಾಚಿಗಳಾಗಿರ್ಬೋದು. ಇದೆಲ್ಲವೂ ನಮ್ಮ ದೇಹದಲ್ಲಿ ಈ ಪ್ರಕೃತಿಯ ಆಧಾರಿತವಾಗಿ ನಡೆಯುವಂಥ ಸಹಜ ಕ್ರಿಯೆಗಳು. ಅವುಗಳನ್ನು ಒಂದು ಸೂಕ್ತವಾಗಿರ್ತಕ್ಕಂಥ, ಸುಂದರವಾಗಿರ್ತಕ್ಕಂಥ ಜಗತ್ತಾಗಿ ರೂಪಿಸ್ಕೊಳ್ಬೇಕು ಅಂದರೆ ಅದಕ್ಕೊಂದು ದಾರಿ ಬೇಕು. ಆ ದಾರಿಯೇ ಈ ಧ್ಯಾನ. ಧ್ಯಾನವನ್ನು ಮಾಡಿ. ಇನ್ನು ಧ್ಯಾನದಲ್ಲಿ ಬೇರೆ 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 ಥರ ಇದೆ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿರ್ತಾರೆ. ಧ್ಯಾನದಲ್ಲಿ ನೀವು ಹೇಗೆ ಕೂತ್ಕೊಂಡಿದ್ದೀರಿ, ನೀವು ಹೇಗೆ ಮಾಡ್ತಿದ್ದೀರಿ, ನಿಮ್ಮ ಆ ಮಾಡಿದ ಅನುಭವ ಏನಿದೆ, ಅದು ನಿಜವಾಗಿರ್ತಕ್ಕಂಥ ಧ್ಯಾನ. ಬೇರೆಯವರನ್ನೇ ನೀವು ಪರಿಪಾಲನೆ ಮಾಡಬೇಕು ಅಂತ ಇಲ್ಲ. ಓಕ್ ಮರಕ್ಕೆ ಅದರದ್ದೇ ಆದಂಥ ಗಟ್ಟಿತನ ಇರುತ್ತೆ, ಅದರದ್ದೇ ಆದಂಥ ದೃಢತೆ ಇರುತ್ತೆ. 300-400 ವರ್ಷಗಳ ಬದುಕು ಇರುತ್ತೆ ಅದಕ್ಕೆ. ಅದೇ ಸೇಬಿನ ಹಣ್ಣಿನ ಗಿಡಕ್ಕೆ ಕೂಡ ಶ್ರೇಷ್ಠವಾಗಿರೋ ಹಣ್ಣು ಕೊಡುವಂಥ ಒಂದು ಗುಣ ಇರುತ್ತೆ. ಸೇಬಿಗೂ ಸೇಬಿನ ಗಿಡಕ್ಕೂ ಓಕ್ ಮರಕ್ಕೂ ಸಂಬಂಧ ಕಲ್ಪಿಸ್ಲಿಕ್ಕಾಗತ್ತಾ? ಹಾಗೆ ನಿಮ್ಮತನ ನಿಮ್ಮಲ್ಲೇ ಇರುತ್ತೆ. ಅದು ಗಟ್ಟಿಯಾಗಿ ಮಾಡ್ಕೊಳ್ಳಿ. ನೀವು ಕೂತ್ಕೊಂಡ್ರೆ ಧ್ಯಾನ 10 ನಿಮಿಷ, 20 ನಿಮಿಷ, ಎಷ್ಟೊತ್ತಾಗುತ್ತೆ ಕೂತ್ಕೊಳ್ಳಿ. ನಿಮಗೇನು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರಗಳು ಬೇಕು, ಅಲ್ಲೇ ಕೇಳಿ, ಅದು ಆನ್ಸರ್ ಕೊಡುತ್ತೆ. ಬರ್ದಿಡಿ ಅದೇನು ಆನ್ಸರ್ ಕೊಡ್ತಾ ಇದೆ ಅಂಥೇಳಿ.
ಏನದು ಅಂತ ಹುಡುಕ್ಬೇಡಿ, ಅದೇ ನಿಮ್ಮೊಳಗಡೆ ಇದೆ, ಅದನ್ನು ಹುಡುಕಿ, ಅದನ್ನು ಧ್ಯಾನ ಮಾಡಿ. ಇನ್ನೇನಾದರೂ ಹೆಚ್ಚಿನ ವಿಷಯಗಳ ಬಗ್ಗೆ ಮಾತಾಡಬೇಕು ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಇದು ನಿಮಗೆ ಇಷ್ಟ ಆಯಿತು, ಇನ್ನೊಬ್ರು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ಶೇರ್ ಮಾಡಿ ಅಷ್ಟೇ. ಮತ್ತೆ ಬೇರೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.